ನಾವಿವತ್ತು 7ನೇ ತರಗತಿಯ ವಿಜ್ಞಾನ ಅಧ್ಯಾಯ 4 ಲೋಹಗಳು ಮತ್ತು ಅಲೋಹಗಳ ಜಗತ್ತು ಪಾಠದ ಪಠ್ಯಪುಸ್ತಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಲಿಯೋಣ. ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ. ಅಗ್ಗವಾಗಿರುವುದರಿಂದ ಮತ್ತು ಅದರ ತೆಳುವಾದ ಹಾಳೆಗಳನ್ನು ಯಾವುದೇ ಆಕಾರಕ್ಕೆ ಮಡಚಬಹುದಾದ್ದರಿಂದ ಈ ಲೋಹವನ್ನು ಆಹಾರದ ಪೊಟ್ಟಣ ಕಟ್ಟುವ ಅಥವಾ ಪ್ಯಾಕಿಂಗ್ ಮಾಡುವ ವಸ್ತುಗಳ ತಯಾರಿಕೆಯಲ್ಲಿ ಬಳಸುವರು. ಯಾವ ಲೋಹವನ್ನು ಆಹಾರದ ಪ್ಯಾಕಿಂಗ್ನಲ್ಲಿ ಬಳಸುತ್ತಾರೆ? ಉತ್ತರ ಅಲ್ಯೂಮಿನಿಯಂ. 2ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಲೋಹವು ನೀರಿನ ಸಂಪರ್ಕಕ್ಕೆ ಬಂದಾಗ ಬೆಂಕಿಯಿಂದ ಹೊತ್ತಿಕೊಳ್ಳುತ್ತದೆ? ನೀರಿನ ಸಂಪರ್ಕಕ್ಕೆ ಬಂದಾಗ ಬೆಂಕಿಯಿಂದ ಹೊತ್ತಿಕೊಳ್ಳುವ ಲೋಹವು ಸೋಡಿಯಂ ಆಗಿರುತ್ತದೆ. ಸೋಡಿಯಂ. 3ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ಕಾರಣಗಳೊಂದಿಗೆ ತಿಳಿಸಿ. 1ನೇ ಹೇಳಿಕೆ, ಅಲ್ಯೂಮಿನಿಯಂ ಮತ್ತು ತಾಮ್ರಗಳು ಅಲೋಹಗಳಿಗೆ ಉದಾಹರಣೆಯಾಗಿದ್ದು ಪಾತ್ರೆಗಳು ಮತ್ತು ಪ್ರತಿಮೆಗಳನ್ನು ತಯಾರಿಸಲು ಬಳಸುತ್ತಾರೆ. ಈ ಹೇಳಿಕೆ ತಪ್ಪಾಗಿರುವುದು. ಕಾರಣ, ಅಲ್ಯೂಮಿನಿಯಂ ಮತ್ತು ತಾಮ್ರಗಳು ಲೋಹಗಳಾಗಿವೆ, ಅಲೋಹಗಳಲ್ಲ, ಮತ್ತು ಕುಟ್ಯತೆಯನ್ನು ಹೊಂದಿದ್ದು ಪಾತ್ರೆ ಮತ್ತು ಪ್ರತಿಮೆಗಳನ್ನು ತಯಾರಿಸಬಹುದಾಗಿದೆ. 2ನೇ ಹೇಳಿಕೆ, ಲೋಹಗಳು ಆಕ್ಸಿಜನ್ನೊಂದಿಗೆ ಸಂಯೋಗ ಹೊಂದಿ ಆಕ್ಸೈಡುಗಳನ್ನು ಉಂಟುಮಾಡುತ್ತವೆ. ಈ ಆಕ್ಸೈಡುಗಳ ದ್ರಾವಣವು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಿಸುತ್ತದೆ. ಈ ಹೇಳಿಕೆಯು ಕೂಡ ತಪ್ಪಾಗಿರುವುದು. ಯಾಕೆಂದರೆ ಕಾರಣ, ಲೋಹಗಳ ಆಕ್ಸೈಡುಗಳು ಯಾವಾಗಲೂ ಪ್ರತ್ಯಾಮ್ಲೀಯ ಆಕ್ಸೈಡುಗಳಾಗಿರುತ್ತವೆ. ಪ್ರತ್ಯಾಮ್ಲೀಯ ಆಕ್ಸೈಡುಗಳು ಅವುಗಳ ದ್ರಾವಣಗಳು ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಿಸುತ್ತದೆ. ಹಾಗಾಗಿ ಮೇಲಿನ ಹೇಳಿಕೆ ತಪ್ಪಾಗಿರುತ್ತದೆ. 3ನೇ ಹೇಳಿಕೆ, ಆಕ್ಸಿಜನ್ ಒಂದು ಅಲೋಹವಾಗಿದ್ದು ಉಸಿರಾಟಕ್ಕೆ ಅವಶ್ಯಕವಾಗಿದೆ. ಸರಿ, ಈ ಹೇಳಿಕೆಯು ಸರಿಯಾಗಿದೆ. 4ನೇ ಹೇಳಿಕೆ, ನೀರನ್ನು ಕುದಿಸಲು ತಾಮ್ರದ ಪಾತ್ರೆಗಳನ್ನು ಬಳಸುತ್ತಾರೆ ಏಕೆಂದರೆ ಅವು ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ. ಈ ಹೇಳಿಕೆಯು ಕೂಡ ತಪ್ಪಾಗಿರುವುದು. ಯಾಕೆಂದರೆ ತಾಮ್ರದ ಪಾತ್ರೆಗಳನ್ನು ನೀರನ್ನು ಕುದಿಸಲು ಬಳಸುತ್ತಾರೆ ಏಕೆಂದರೆ ಅವು ಉಷ್ಣದ ಉತ್ತಮ ವಾಹಕವಾಗಿದೆ. ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ ಎಂದು ನೀರನ್ನು ಕುದಿಸಲು ಬಳಸುವುದಲ್ಲ, ಉಷ್ಣದ ಉತ್ತಮ ವಾಹಕವಾಗಿರುವ ಕಾರಣ ನೀರನ್ನು ಕುದಿಸಲು ಬಳಸುತ್ತಾರೆ. 4ನೇ ಪ್ರಶ್ನೆಯನ್ನು ನೋಡೋಣ ಈಗ. ಆಭರಣಗಳನ್ನು ತಯಾರಿಸಲು ಚಿನ್ನ, ಬೆಳ್ಳಿ ಅಂತಹ ಲೋಹಗಳು ಮಾತ್ರ ಸೂಕ್ತವಾಗಿವೆ. ಯಾಕೆ? ಆಭರಣಗಳನ್ನು ತಯಾರಿಸಲು ಚಿನ್ನ, ಬೆಳ್ಳಿ ಅಂತಹ ಲೋಹಗಳು ಮಾತ್ರ ಸೂಕ್ತವಾಗಿವೆ ಏಕೆಂದರೆ ಇವು ಅತ್ಯಧಿಕ ತನ್ಯತೆಯ ಗುಣವನ್ನು ಹಾಗೂ ಅತ್ಯಂತ ಹೆಚ್ಚು ಕುಟ್ಯತೆ ಗುಣ ಹೊಂದಿರುವ ಲೋಹಗಳಾಗಿವೆ. ಅಂದರೆ ನಾವು ಈ ಲೋಹಗಳನ್ನು ನಾವು ಸುಲಭವಾಗಿ ಬಗ್ಗಿಸಲು ಸಾಧ್ಯವಿಲ್ಲ ಹಾಗೂ ಅತ್ಯಂತ ಹೊಳಪುಳ್ಳ, ಆಕರ್ಷಕ ಬಣ್ಣವುಳ್ಳ ಹಾಗೂ ಅಪರೂಪದ, ಸುಲಭವಾಗಿ ಸಿಗದ ಲೋಹಗಳಾಗಿವೆ. ಆದ್ದರಿಂದ ಈ ಲೋಹಗಳನ್ನು ಆಭರಣಗಳನ್ನು ತಯಾರಿಸಲು ಬಳಸುತ್ತೇವೆ. 5ನೇ ಪ್ರಶ್ನೆಯನ್ನು ನೋಡಿ. ಲೋಹಗಳು ಮತ್ತು ಅಲೋಹಗಳ ಉಪಯೋಗಗಳನ್ನು ಕಂಬಸಾಲು 1ರಲ್ಲಿ ನೀಡಲಾಗಿದೆ. ಇದನ್ನು ಕಂಬಸಾಲು 2ರಲ್ಲಿ ನೀಡಲಾದ ಲೋಹಗಳು ಮತ್ತು ಅಲೋಹಗಳ ಹೆಸರಿನೊಂದಿಗೆ ಹೊಂದಿಸಿ ಬರೆಯಿರಿ. ವಿದ್ಯುತ್ ವೈರಿಂಗಿನಲ್ಲಿ ಬಳಸುವ ಲೋಹ ಯಾವುದು? ತಾಮ್ರ. ಇಲ್ಲಿ ಉತ್ತರವನ್ನು ಹೊಂದಿಸಿಯೇ ನೀಡಲಾಗಿದೆ. ವೈರಿಂಗಿನಲ್ಲಿ ಬಳಸುವ ಲೋಹ ತಾಮ್ರ. ಅತ್ಯಧಿಕ ಕುಟ್ಯತೆ ಮತ್ತು ತನ್ಯತೆ ಗುಣವನ್ನು ಹೊಂದಿರುವ ಲೋಹ ಚಿನ್ನ. ಇದಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಯಾವುದದು? ಆಕ್ಸಿಜನ್. ಈ ಧಾತುವನ್ನು ಹೊಂದಿರುವ ರಸಗೊಬ್ಬರವನ್ನು ಮಣ್ಣಿಗೆ ಸೇರಿಸಿದಾಗ ಸಸ್ಯಗಳು ಹುಲುಸಾಗಿ ಬೆಳೆಯುತ್ತವೆ. ನೈಟ್ರೋಜನ್. ನೀರಿನ ಶುದ್ಧೀಕರಣದಲ್ಲಿ ಇದನ್ನು ಬಳಸುವರು. ಕ್ಲೋರಿನ್. 6ನೇ ಪ್ರಶ್ನೆ, ಮೆಗ್ನೀಷಿಯಂ ಮತ್ತು ಸಲ್ಫರ್ನೊಂದಿಗೆ ಆಕ್ಸಿಜನ್
ಪ್ರವರ್ತಿಸಿದಾಗ ಏನಾಗುತ್ತದೆ? ರೂಪುಗೊಂಡ ಉತ್ಪನ್ನಗಳ ಸ್ವಭಾವದಲ್ಲಿನ ಪ್ರಮುಖ ವ್ಯತ್ಯಾಸಗಳು ಯಾವುವು? ಈಗ ಮೆಗ್ನೀಷಿಯಂ ಜೊತೆಗೆ ಆಕ್ಸಿಜನ್ ವರ್ತಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ ಮತ್ತು ಇದು ಪ್ರತ್ಯಾಮ್ಲವಾಗಿರುತ್ತದೆ. ಮೆಗ್ನೀಷಿಯಂ ಆಕ್ಸೈಡ್ ಪ್ರತ್ಯಾಮ್ಲವಾಗಿರುತ್ತದೆ. ಸಲ್ಫರ್ ಜೊತೆಗೆ ಆಕ್ಸಿಜನ್ ವರ್ತಿಸಿ ಸಲ್ಫರ್ ಡೈಆಕ್ಸೈಡ್ ಉಂಟಾಗುತ್ತದೆ. ಸಲ್ಫರ್ ಡೈಆಕ್ಸೈಡ್ ಆಮ್ಲೀಯವಾಗಿರುತ್ತದೆ. ಉಂಟಾಗಿರುವ ಮೆಗ್ನೀಷಿಯಂ ಆಕ್ಸೈಡ್ ಬಿಳಿಯ ಬೂದಿಯಾಗಿರುತ್ತದೆ. ಈ ಬೂದಿಯ ದ್ರಾವಣವು ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ ಮತ್ತು ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತದೆ. ಉಂಟಾಗಿರುವ ಸಲ್ಫರ್ ಡೈಆಕ್ಸೈಡ್ ಅನಿಲದ ರೂಪದಲ್ಲಿದ್ದು ಇದನ್ನು ಜಾರಿನಲ್ಲಿ ಸಂಗ್ರಹಿಸುತ್ತಾರೆ. ಇದರ ದ್ರಾವಣವು ಸಲ್ಫ್ಯೂರಸ್ ಆಸಿಡ್ ಆಗಿ ಮಾರ್ಪಟ್ಟು ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ ಮತ್ತು ಇದು ಆಮ್ಲೀಯ ಗುಣವನ್ನು ಹೊಂದಿರುತ್ತದೆ. ಈ ಕೆಳಗಿನ ಹರಿವು ನಕ್ಷೆಯನ್ನು ಪೂರ್ಣಗೊಳಿಸಿ. ಇಲ್ಲಿ ಹರಿವು ನಕ್ಷೆಯನ್ನು ನೀಡಲಾಗಿದೆ. ಮೆಗ್ನೀಷಿಯಂ ಪ್ಲಸ್ ಗಾಳಿ ಪ್ಲಸ್ ಶಾಖ 3 ವರ್ತಿಸಿ ನಮಗೆ ಸಿಗುವಂಥದ್ದು ಮೆಗ್ನೀಷಿಯಮ್ಮಿನ ಬೂದಿ. ಈ ಮೆಗ್ನೀಷಿಯಮ್ಮಿನ ಬೂದಿಯನ್ನು ನೀರಿನೊಂದಿಗೆ ಬೆರೆಸಿದಾಗ ನಮಗೆ ಸಿಗುವುದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ನಂತರ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ಗೆ ನೀಲಿ ಮತ್ತು ಕೆಂಪು ಲಿಟ್ಮಸ್ ದ್ರಾವಣಗಳನ್ನು ಪ್ರತ್ಯೇಕವಾಗಿ ಸೇರಿಸಿ. ಆಗ ನೀಲಿ ಲಿಟ್ಮಸ್ ದ್ರಾವಣದಲ್ಲಿ ಆಗುವ ಬದಲಾವಣೆ ಏನು? ಯಾವುದೇ ಬದಲಾವಣೆ ಇಲ್ಲ. ಕೆಂಪು ಲಿಟ್ಮಸ್ ದ್ರಾವಣದಲ್ಲಿ ಏನು ಬದಲಾವಣೆ ಆಗುತ್ತದೆ? ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇದು ಹರಿವು ನಕ್ಷೆ ಆಗಿರುತ್ತದೆ. ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬದಲಾವಣೆ ಆದ ಕಾರಣ ಇದೊಂದು ಪ್ರತ್ಯಾಮ್ಲ ಎಂದು ಹೇಳಬಹುದು. 8ನೇ ಪ್ರಶ್ನೆ. ನಿಮಗೆ ಈ ಕೆಳಗಿನ ವಸ್ತುಗಳನ್ನು ನೀಡಿದೆ. ನೀರನ್ನು ಕುದಿಸಲು ಹೆಚ್ಚು ಸೂಕ್ತವಾದ ಪಾತ್ರೆಯನ್ನು ತಯಾರಿಸಲು ನೀವು ಯಾವ ವಸ್ತುವನ್ನು ಆಯ್ಕೆ ಮಾಡುವಿರಿ ಮತ್ತು ಏಕೆ? ಕಬ್ಬಿಣ, ತಾಮ್ರ, ಸಲ್ಫರ್, ಕಲ್ಲಿದ್ದಲು, ಪ್ಲಾಸ್ಟಿಕ್, ಮರ, ಕಾರ್ಡ್ಬೋರ್ಡ್. ನೀರನ್ನು ಕುದಿಸಲು ತಾಮ್ರದ ಪಾತ್ರೆಯನ್ನೇ ಆಯ್ಕೆ ಮಾಡುತ್ತೇವೆ, ಏಕೆಂದರೆ ತಾಮ್ರವು ಉಷ್ಣದ ಉತ್ತಮ ವಾಹಕವಾಗಿದೆ. 9ನೇ ಪ್ರಶ್ನೆ. ಎಣ್ಣೆ, ನೀರು ಮತ್ತು ವಿನೆಗರ್ನಲ್ಲಿ ಅದ್ದಿದ 3 ಕಬ್ಬಿಣದ ಮೊಳೆಗಳನ್ನು ನಿಮಗೆ ನೀಡಿದೆ. ಯಾವ ಕಬ್ಬಿಣದ ಮೊಳೆ ತುಕ್ಕು ಹಿಡಿಯುವುದಿಲ್ಲ ಮತ್ತು ಏಕೆ? ಎಣ್ಣೆಯಲ್ಲಿರುವ ಕಬ್ಬಿಣದ ಮೊಳೆಯು ತುಕ್ಕು ಹಿಡಿಯುವುದಿಲ್ಲ, ಏಕೆಂದರೆ ಎಣ್ಣೆಯು ಕಬ್ಬಿಣದ ಮೊಳೆಗೆ ಗಾಳಿ ತಾಗಲು ಬಿಡುವುದಿಲ್ಲ. ವಿನೆಗರ್ನಲ್ಲಿ ಅದ್ದಿದ ಕಬ್ಬಿಣದ ಮೊಳೆಯು ಬೇಗನೆ ತುಕ್ಕು ಹಿಡಿಯುತ್ತದೆ, ಏಕೆಂದರೆ ವಿನೆಗರ್ ಎಂಬುದು ಒಂದು ಆಮ್ಲವಾಗಿದೆ. ಅದು ತನ್ನ ವಿಷಕಾರಿ ಗುಣದಿಂದ ಕಬ್ಬಿಣವನ್ನು ವೇಗವಾಗಿ ಆಕ್ಸಿಡೀಕರಣಕ್ಕೆ ಒಳಪಡಿಸುತ್ತದೆ. ನೀರಿನಲ್ಲಿರುವ ಕಬ್ಬಿಣದ ಮೊಳೆ ನಿಧಾನವಾಗಿ ತುಕ್ಕು ಹಿಡಿಯುತ್ತದೆ, ಏಕೆಂದರೆ ನೀರಿನಲ್ಲಿ ಕರಗಿರುವ ಆಮ್ಲಜನಕದ ಪ್ರಮಾಣ ಕಡಿಮೆ ಇರುತ್ತದೆ. ಹಾಗಾಗಿ ಇಲ್ಲಿ ಎಣ್ಣೆಯಲ್ಲಿರುವ ಕಬ್ಬಿಣದ ಮೊಳೆಯು ಮಾತ್ರ ತುಕ್ಕು ಹಿಡಿಯುವುದಿಲ್ಲ. 10ನೇ ಪ್ರಶ್ನೆಯನ್ನು ನೋಡೋಣ. ಲೋಹಗಳು ಮತ್ತು ಅಲೋಹಗಳ ವಿಭಿನ್ನ ಗುಣಗಳು ದೈನಂದಿನ ಜೀವನದಲ್ಲಿ ಅವುಗಳ ಉಪಯೋಗಗಳನ್ನು ಹೇಗೆ ನಿರ್ಧರಿಸುತ್ತವೆ? ಉತ್ತರ: ಲೋಹಗಳು ಕಠಿಣವಾಗಿರುತ್ತವೆ, ಅಲೋಹಗಳು ಕಠಿಣವಾಗಿರುವುದಿಲ್ಲ. ಆದ್ದರಿಂದ ಲೋಹಗಳಾದ ಕಬ್ಬಿಣ, ಅಲ್ಯೂಮಿನಿಯಂ, ತಾಮ್ರ ಇವುಗಳಿಂದ ಗಟ್ಟಿಯಾದ ವಸ್ತುಗಳನ್ನು ತಯಾರಿಸಿ ದಿನನಿತ್ಯದ ಜೀವನದಲ್ಲಿ ಉಪಯೋಗಿಸುತ್ತೇವೆ. ಕಬ್ಬಿಣವನ್ನು ಮನೆ ಕಟ್ಟಲು ಹಾಗೂ ಇತರ ಭಾರೀ ಕೆಲಸಗಳಲ್ಲಿ ಉಪಯೋಗಿಸಲಾಗುತ್ತದೆ. ಲೋಹಗಳು ಕುಟ್ಯತೆಯ ಗುಣವನ್ನು ಹೊಂದಿವೆ, ಹಾಗಾಗಿ ಲೋಹಗಳನ್ನು ವಿವಿಧ ಆಕಾರದ ವಸ್ತುಗಳನ್ನಾಗಿ ಮಾಡಿಕೊಂಡು ಬಳಸುತ್ತಾರೆ. ಜೊತೆಗೆ ತನ್ಯತೆಯ ಗುಣವನ್ನು ಹೊಂದಿದ್ದು ತಂತಿಗಳಾಗಿ ಮತ್ತು ತಗಡುಗಳಾಗಿ ಮಾರ್ಪಡಿಸಿ ಬಳಸುತ್ತಾರೆ. ಲೋಹಗಳು ಹೊಳಪುಳ್ಳವುಗಳಾಗಿದ್ದು ಅವುಗಳನ್ನು ಆಭರಣಗಳಾಗಿ ಬಳಸುತ್ತಾರೆ.
ಲೋಹಗಳು ಶಬ್ದ ಉತ್ಪಾದಿಸುವ ಗುಣ ಅಂದರೆ ಶಾಬ್ದನವನ್ನು ಹೊಂದಿದ್ದು ಶಬ್ದವನ್ನು ಉಂಟುಮಾಡುವ ವಸ್ತುಗಳಲ್ಲಿ ಉದಾಹರಣೆ ಗಂಟೆಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಲೋಹಗಳು ವಿದ್ಯುತ್ ಮತ್ತು ಉಷ್ಣದ ಉತ್ತಮ ವಾಹಕಗಳಾಗಿವೆ. ಹಾಗಾಗಿ ಅಡುಗೆ ಪಾತ್ರೆಗಳು ಹಾಗೂ ವಿದ್ಯುತ್ ವಾಹಕದ ತಂತಿಗಳಾಗಿ ಲೋಹಗಳನ್ನು ಬಳಸುತ್ತಾರೆ. ಇನ್ನು ಅಲೋಹಗಳು ಈ ಮೇಲಿನ ಗುಣಗಳನ್ನು ಹೊಂದಿಲ್ಲದಿದ್ದರೂ ತಮ್ಮದೇ ಆದ ಮಹತ್ವವನ್ನು ಹೊಂದಿವೆ. ಉದಾಹರಣೆಗೆ ಆಕ್ಸಿಜನ್ ಇಲ್ಲದಿದ್ದರೆ ಯಾವ ಜೀವಿಯೂ ಬದುಕುವುದಿಲ್ಲ. ನೈಟ್ರೋಜನ್ ಸಸ್ಯಗಳ ಬೆಳವಣಿಗೆಗೆ ಅತ್ಯವಶ್ಯಕವಾಗಿದೆ. ಕಾರ್ಬನ್ ಜೀವಿಗಳ ರಚನೆಯ ಪ್ರಮುಖ ಘಟಕವಾಗಿದೆ. ನೀರಿನ ಶುದ್ಧೀಕರಣಕ್ಕಾಗಿ ಕ್ಲೋರಿನ್ ಬಳಸಲಾಗುತ್ತದೆ ಹಾಗೂ ನಂಜು ನಿರೋಧಕವಾಗಿ ಅಯೋಡಿನನ್ನು ಬಳಸುತ್ತಾರೆ. ಅಯೋಡಿನನ್ನು ಥೈರಾಯ್ಡ್ ಗ್ರಂಥಿಗಳ ಕಾರ್ಯನಿರ್ವಹಣೆಯಲ್ಲಿ ಕೂಡ ಬಳಸಲಾಗುತ್ತದೆ. 11ನೇ ಪ್ರಶ್ನೆ ನೋಡೋಣ. ಕಬ್ಬಿಣವನ್ನು ತುಕ್ಕು ಹಿಡಿಯದಂತೆ ಸಂರಕ್ಷಿಸುವ ಒಂದು ವಿಧಾನವೆಂದರೆ ಅದರ ಮೇಲೆ ಸತುವಿನ ಲೋಹದ ತೆಳುವಾದ ಲೇಪನವನ್ನು ಮಾಡುವುದು. ಸಲ್ಫರ್ ನೀರಿನೊಂದಿಗೆ ಪ್ರತಿವರ್ತಿಸುವುದಿಲ್ಲವಾದ್ದರಿಂದ ಅದನ್ನು ಈ ಉದ್ದೇಶಕ್ಕಾಗಿ ಬಳಸಬಹುದೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಹೌದು, ನಿಜ. ಸಲ್ಫರ್ ನೀರಿನೊಂದಿಗೆ ವರ್ತಿಸುವುದಿಲ್ಲ. ಆದರೆ ಅದು ಅಲೋಹವಾಗಿರುವುದರಿಂದ ಕಬ್ಬಿಣವನ್ನು ತುಕ್ಕು ಹಿಡಿಯದಂತೆ ಸಂರಕ್ಷಿಸಲು ಬಳಸಲಾಗುವುದಿಲ್ಲ. ಇದು ಸತುವಿನಂತೆ ಕುಟ್ಯತೆ ಅಥವಾ ತನ್ಯತೆಯನ್ನು ಹೊಂದಿಲ್ಲ ಮತ್ತು ಕಠಿಣತೆಯನ್ನು ಹೊಂದಿಲ್ಲ. 12ನೇ ಪ್ರಶ್ನೆ. ಕಮ್ಮಾರನು ಉಪಕರಣಗಳನ್ನು ತಯಾರಿಸುವ ಮೊದಲು ಕಬ್ಬಿಣವನ್ನು ಕಾಸುತ್ತಾನೆ. ಈ ಪ್ರಕ್ರಿಯೆಯಲ್ಲಿ ಕಬ್ಬಿಣವನ್ನು ಕಾಸುವುದು ಏಕೆ ಅವಶ್ಯಕ? ಕಬ್ಬಿಣವು ಅತ್ಯಂತ ಕಠಿಣವಾದ ವಸ್ತು. ಸಾಮಾನ್ಯ ಸಂದರ್ಭದಲ್ಲಿ ಇದನ್ನು ನಮಗೆ ಬೇಕಾದ ಆಕಾರಕ್ಕೆ ಬದಲಾಯಿಸುವುದು ಅಸಾಧ್ಯ. ಆದುದರಿಂದ ಕಮ್ಮಾರನು ಕಬ್ಬಿಣವನ್ನು ಕಾಸುತ್ತಾನೆ. ಕೆಂಪಗೆ ಕಾದ ಕಬ್ಬಿಣವನ್ನು ಕುಟ್ಟಿ ತಟ್ಟಿ ನಮಗೆ ಬೇಕಾದ ಆಕಾರಕ್ಕೆ ಬದಲಾಯಿಸಿ ಉಪಕರಣಗಳನ್ನು ತಯಾರಿಸಿಕೊಳ್ಳಬಹುದು. ಆದ್ದರಿಂದ ಕಬ್ಬಿಣವನ್ನು ಕಾಸುವುದು ಅತ್ಯಂತ ಅವಶ್ಯಕವಾಗಿದೆ. ನಿಮಗೆ ಏನಾದರೂ ಸಂಶಯಗಳಿದ್ದಲ್ಲಿ ಕಮೆಂಟ್ ಮಾಡಿ ಹಾಗೂ ರಶ್ಮಿ ಪಾಠಶಾಲೆ ಚಾನೆಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.